ಎಲ್ಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಹುಡುಗರು ಚಿಲ್ ಮಾಡ್ತಿದ್ದಾರೆ. ಓಕೆ, ಈಗ ಇಲ್ಲಿಂದ ಅರವಲ್ಲಿಗೆ ಹೋಗ್ತಾ ಇದೀವಿ. ಅದಕ್ಕೆ ಹೇಳೋದು, ಯಾವಾಗಲೂ ಗೂಗಲ್ ಮ್ಯಾಪ್ನ ನಂಬ್ಕೊಂಡಿರ್ಬೇಡ್ರಿ. ಇಷ್ಟೋದವ್ರಿಗೆ ಎಲ್ಲ ಚೆನ್ನಾಗೇ ಇತ್ತು. ಎಲ್ಲ 20 ಕಿಲೋಮೀಟರ್ ನಡಿಬೇಕು ಈ ಊರಿ ಬಿಸಿಲಲ್ಲಿ. ಅದ್ರೊಳಗಡೆ ಹೋಗ್ಬೇಕಂದ್ರೆ 10 ದಿನಕ್ಕೂ ಮುಂಚೆ ಬುಕ್ಕಿಂಗ್ ಮಾಡಿಬಿಟ್ಟು. ಓಕೆ, ಇದು ಬಂದ್ಬಿಟ್ಟು ಪೋರ್ಚುಗೀಸ್ ಅವರು ಮತ್ತು ಫ್ರೆಂಚ್ ಅವರು ನೋಡೋದು. ಎಲ್ಲೋ ನಮಸ್ಕಾರ ಸ್ನೇಹಿತರೆ. ನಿಮ್ಮೆಲ್ರಿಗೂ ಡೇ 2 ವ್ಲಾಗ್ಗೆ ಸುಸ್ವಾಗತ. ಇವತ್ತು ನಾವು ರೂಮಿಂದ ಎದ್ದು ಇನ್ನೊಂದು ಸ್ವಲ್ಪ ಜಾಗಗಳಿದೆ, ಸೊ ಅಲ್ಲಿಗೆ ಹೋಗ್ಬೇಕು. ಫಸ್ಟ್ ನಮ್ಮ ರೂಮಿಂದ ವ್ಯೂ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೆ ತೋರಿಸ್ಬಿಡೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ. ನೋಡಿ, ಇಳಿಯೋದಿಕ್ಕೆ ಗೋಣಿ ದಾರದಲ್ಲಿ ಕಟ್ಟಿರೋ ಮೆಟ್ಲು. ಇಲ್ಲಿ ಸ್ಟೇ ಮಾಡಬೇಕು ಅಂದರೆ ಹಾಸ್ಟೆಲ್ಸು ಇದೆ. 250 ಪರ್ ಹೆಡ್ ಆಗುತ್ತೆ. ನಾವು ಪ್ರೈವೇಟ್ ಹಟ್ ತೊಗೊಂಡಿದ್ವಿ, ಸೊ 1000 ಆಯಿತು. ನೀವು ಏನಾದ್ರು ಈ ಕಡೆ ಬರೋ ಆಗಿದ್ರೆ ನೋಡಿ, ಯೋಚನೆ ಮಾಡಿ. ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಹಾಸ್ಟೆಲ್ಸ್ ಅಥವಾ ರೂಮ್ಸೇ ಸಿಗುತ್ತೆ ನಿಮಗೆ. ಇನ್ನೂ ಬೆಟರ್ ಪ್ರೈಸಲ್ಲಿ ಸಿಗ್ಬೋದು. ಸೊ ಬನ್ನಿ, ಇವತ್ತು ಎಲ್ಲೋಗ್ತಾಯಿದ್ದೀವಿ ಅಂತ. ಹಂಗೆ ಇಲ್ಲಿಂದ ಕೆಳಗೆ ಇಳಿದು ಬಂದರೆ ನಮ್ಮ ಹುಡುಗರು ಚಿಲ್ ಮಾಡ್ತಿದ್ದಾರೆ. ಇಲ್ಲಿ ಫ್ರೆಂಚ್ ಕಾಲೋನಿ ಆ್ಯಂಡ್ ಪ್ಯಾರಡೈಸ್ ಬೀಚ್ ಕಡೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಅದಾದಮೇಲೆ ಹೊರಡೋಣ ಇಲ್ಲಿಂದ. ರೂಮ್ 11 ಗಂಟೆಗೆ ಚೆಕ್ಔಟ್ ಮಾಡಬೇಕಲ್ಲ. 11 ಗಂಟೆಗೆ ಚೆಕ್ಔಟು. ಸೊ ನಾವು ಇನ್ನೊಂದು ಸ್ವಲ್ಪ ಬೇಗನೆ ಮುಗಿಸ್ಕೊಂಡು ಇಲ್ಲಿಂದ ಹೊರಡ್ತಾ ಇದ್ದೀವಿ. ಹೊರಡ್ಬಿಟ್ಟು ಆದರೆ ಇವತ್ತು ರಾತ್ರಿನೇ ಬೆಂಗಳೂರು ಕಡೆ ಪ್ರಯಾಣ. ಲೋ ಕಿರಣ, ಓ ಕಿರಣ, ಈ ವಿಡಿಯೋ ನಿಂಗೆ ಕಿರಣ ನೋಡಿ. ಇದೆ ನಾವಿದ್ದಂತ ಅಷ್ಟೇ. ಬಂದಿದ ತಕ್ಷಣ ಇಲ್ಲಿಂದ ರಿಸೆಪ್ಷನ್ನೇ ಗುರು ಏನೋ ಒಂಥರ ಡಿಫ್ರೆಂಟ್ ಆಗಿದೆ ನೋಡ್ರಿ. ಇಲ್ಲೂ ಗುಡ್ಸ್ಲಾಕ್ಬಿಟ್ಟ ಒಂದು ಟೇಬಲ್ ಹಾಕಿ. ಇದೇ ರಿಸೆಪ್ಷನ್ನು. ಎಂಟ್ರಿ ಆಗಿದ ತಕ್ಷಣ ಆದಮೇಲೆ ಇಲ್ಲಿ ಕೆಳಗಡೆ ಚಿಲ್ ಮಾಡೋದಕ್ಕೆ ಜಾಗ ಕೊಟ್ಟಿದ್ದಾರೆ. ಮೇಲ್ಗಡೆ ಎಲ್ಲ ಹಚ್ಚಿರೋದು. ಯಾಕಂದರೆ ಮೊದಲೇ ಇದು ಫಾರೆಸ್ಟ್ ಏರಿಯಾ, ಆಲ್ಮೋಸ್ಟ್ ಫಾರೆಸ್ಟ್ ಒಳಗಡೆನೇ ಇದ್ದೀವಿ. ಸೊ ಹುಳುಗಳು ಅಥವಾ ಹಾವು ಚೇಳು ಸಮಥಿಂಗ್ ಏನಾದ್ರು ಒಂದು ಹುಳುಗಳು ಬರಬಾರ್ದು ಅನ್ನೋದಕ್ಕೆ ಮೇಲ್ಗಡೆ ಕಟ್ಟಿದ್ದಾರೆ. ಆದ್ರೂ ನೋಡ್ರಿ, ಹೊತ್ತದ ಮೇಲ್ಗಡೆನೆ ನಮ್ಮ ಹಟ್ಟಿರೋದು. ಯಾ ಊರ್ ಕಡೆ ಗುಡ್ಸ್ಲು. ಹಂಗಲ್ಲ ಕರಿ ಮುಸ್ಮುಸ್ಸಂದೆಲ್ಲ ಹಾವು ಬರ್ತಾವ. ಆಮೇಲೆ ಹೆಂಗೆ ಯಾವ ನೀನು ಗಾಂಧಿಯಿಂದ ಸೇರಿದೆ ಏನು ಕತೆ? ನಾವಿರೋ ಅಂತ ಹಟ್ಟಲ್ಲಿ ಇದೊಂದೇ ಸಾಕು ಪ್ರಾಣಿ ಇರೋದು. ಓಕೆ, ಇವತ್ತು ನಾವಿದ್ದಂತಷ್ಟೇ ಬಿಟ್ಟು ಬೇರೆ ಜಾಗಕ್ಕೆ ಕೊಡ್ತಾ ಇದೀವಿ. ರಾತ್ರಿ ನಮ್ಗೆ ಆಶಯ ಕೊಟ್ಟಿದಂತ ಈ ಹಟ್ಗಳಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಬನ್ನಿ ಹೊರಡೋಣ. ನಮ್ಮ ಗಾಡಿ ಇದೆ. ಆಂಟಿ ಬಾಯ್ ಬಾಯ್ ಆಂಟಿ. ಹಾಂ ಆಂಟಿ ಬರಮ್ಮ. ಓಕೆ ಬನ್ನಿ. ಈಗ ಇಲ್ಲಿಂದ ಅರವಲ್ಲಿಗೆ ಹೋಗ್ತಾ ಇದೀವಿ. ಅರವಲ್ಲಿಗೆ ಹೋಗ್ಬಿಟ್ಟು ಸೊ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಯಾವುದೋ ಕಾಡೊಳಗೆ ಹೋಗ್ತಾ ಇದೀವಿ. ಗೊತ್ತಿಲ್ಲ ನಾವು ಹೋಗ್ತಾ ಇರೋ ದಾರಿ ಸರಿ ಐತೆ ಇಲ್ವ ಅಂತ. ಬಟ್ ಗೂಗಲಲ್ಲಿ ತೋರಿಸಿದ್ವಿ ಇದೇ ದಾರಿಲೇ ತೋರಿಸ್ತೈತೆ ಗೂಗಲ್ಲು. ಈಗ ಯಾವುದೋ ಒಂದು ರೋಡ್ ಸಿಕ್ತು ಸ್ನೇಹಿತರೆ. ಕೊಂಕಣ ಸುತ್ತಿ ಮೈಲಾರಿಗೆ ಬಂದರು ಅಂತಾರಲ್ಲ, ನಮ್ಮ ಕತೆ ಈಗ ಹಂಗೆ ಆಗಿರೋದು. ಯಾಕಂದರೆ ನಾವಿರೋ ಸ್ಟೇಯಿಂದ ಬರೀ 200 ಮೀಟರ್ಸ್ ದೂರದಲ್ಲಿ ಅಷ್ಟೇ ಇದು ಅರವಲಿನಿರೋದು. ಬಟ್ ನಮಗೆ ಗೊತ್ತಿಲ್ಲದೆ ಅಲ್ಲಿ ಹೋಗಿ ಪೆಟ್ರೋಲ್ ಹಾಕ್ಕೊಂಡು ಅಲ್ಲೆಲ್ಲೋ ಸುತ್ತಾಕೊಂಡು
3 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದ್ದೀವಿ ಇದು ನೋಡ್ಕೊಂಡು. ಸೊ ಅದಕ್ಕೆ ಹೇಳೋದು, ಯಾವಾಗಲೂ ಗೂಗಲ್ ಮ್ಯಾಪ್ನ ನಂಬ್ಕೊಂಡಿರಬೇಡ್ರಿ ಅಂತ. ಇದೇ ನಾವು ಇದ್ದಿದ್ದಷ್ಟೇ, ಇಲ್ಲಿ ಒಳಗಡೆ ಹೋಗ್ಬೇಕು. ಇದೇ ಅದು ಸುಮ್ಮನೆ 3 ಕಿಲೋಮೀಟ್ರು ಟ್ರಾವೆಲ್ ಮಾಡೋದು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೇನೋ. ಕಾಣಿಸ್ತಾ ಇದೀನ ಮಚ್ಚ? ಕಾಣಿಸ್ತಾ ಇದೆಯಾ? ಬೆಳ್ಳಗಿದೀನ? ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಸೊ ಗಾಯ್ಸ್, ಹಂಗೆ ಒಳಗಡೆ ಬಂದರೆ ಇಲ್ಲಿ ಮಾತ್ರ ಬಂದಿದ್ದು ಒಂದು ಆಡಿಟೋರಿಯಂ ಇದೆ. ಸೊ ಆ್ಯಕ್ಚುಲಿ ಆ ಗ್ಲೋಬ್ ಏನು ಕಟ್ಟಿರೋದು ಅಥವಾ ಅದು ಹೆಂಗೆ ಬಂದಿರೋದು ಅನ್ನೋದಕ್ಕೆ ಸದ್ಯಕ್ಕೆ ಇಲ್ಲೊಂದು ಬ್ಲೂ ಪ್ರಿಂಟ್ ಇದೆ, ನೋಡ್ಕೊಬಿಡ್ರಿ. ಟ್ರೈ ಮಾಡ್ತೀನಿ, ಆಗಲಿಲ್ಲ ಅಂದರೆ ಐ ಆಮ್ ಸಾರಿ, ಬಟ್ ಸ್ಟಿಲ್ ಐ ವಿಲ್ ಟ್ರೈ ಮೈ ಬೆಸ್ಟ್. ಓಕೆ, ಕಮ್ ಲೆಟ್ಸ್ ಗೋ. ಇಷ್ಟೋದವ್ರಿಗೆ ಎಲ್ಲ ಚೆನ್ನಾಗೇ ಇತ್ತು. ಈ ಬೋರ್ಡ್ ನೋಡಿದ್ಮೇಲೆ ಎಲ್ರಿಗೂ ಬೆವರು ಇಳಿತೈತೆ. ನನಗೂ ಕೂಡ 1.5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಂತೆ, ಅರ್ಧ ಗಂಟೆ. ಹೋಗೋಣ, ಏನೂ ಮಾಡೋಕ್ಕಾಗಲ್ಲ. ಇಷ್ಟು ದೂರ ಬಂದಿದ್ದೀವಿ ಅಂದಮೇಲೆ ಹೋಗಲೇಬೇಕು. ಏನಂತೀರಾ? ಸೆಕೆ ಹಾಗೆ ಆಗುತ್ತೆ. ಬ್ರೇಕ್ಫಾಸ್ಟ್ ಆಗಿಲ್ಲ ಇನ್ನ. ಕೈಯಲ್ಲಿ ಚಾಕ್ಲೇಟ್ ಇಟ್ಕೊಂಡು ಓಡಾಡ್ತಿದ್ದೀವಿ. ಮನೆಗಂತ ಎಲ್ಲರೂ ಒಂದೊಂದು ಬಾಕ್ಸ್ ಚಾಕ್ಲೇಟ್ ತೊಗೊಂಡಿದ್ದೀವಿ. ಇನ್ನು ಬ್ರೇಕ್ಫಾಸ್ಟು ಆಗಿಲ್ಲ. ಒಳಗಡೆ ನೋಡಿದ್ರೆ ಹೆವಿ ರೇಟ್ ಹೇಳ್ತಿದ್ದಾರೆ. ಆಗಲ್ಲ, ಇನ್ನು 1.5 ಕಿಲೋಮೀಟ್ರ್ ನಡಿಬೇಕು ಈ ಉರಿ ಬಿಸಿಲಲ್ಲಿ. ದಗ 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 ಅಂತ ಹುರ್ಕೊಂಡು ನಡೆಯೋಣ ಬನ್ನಿ. ಸ್ನೇಹಿತರೆ, 1 ಕಿಲೋಮೀಟ್ರ್ ನಡ್ಕೊಬಂದ್ವಿ, ಬಟ್ ಇನ್ನೂ ದೂರ ಇದೆ. ಹೋಗೋ ದಾರಿಲಿ ಕೂತ್ಕೊಳ್ಳೋಣಕ್ಕೆ ಅಂತ ಈ ಥರ ಮಾಡಿ ಇಕ್ಕಿದ್ದಾರೆ. ಇಲ್ಲೊಂದು ಮತ್ತು ಆ ಕಡೆ ಅಷ್ಟು ದೂರದಲ್ಲಿ ಒಂದು ಮಾಡಿದ್ದಾರೆ. ಸೊ ಅಲ್ಲಲ್ಲಿ ರೆಸ್ಟ್ ಮಾಡ್ಕೊಂಡು ಹೋಗಲಿ ಅಂತ, ಮತ್ತು ಬಿಸಿಲಲ್ಲಿ ಹೋಗದೆ ಇರಲಿ ಅಂತ ಈ ಥರ ಶೆಡ್ಡು ಹಾಕಿದ್ದಾರೆ. ಬಟ್ ನೋ ಯೂಸ್. ಇದು ಎಷ್ಟಂದರೆ ಏನೊಂದು 20 ಮೀಟ್ರೇನೋ ಇರ್ಬೋದೇನೋ ಅಷ್ಟೇ ಶೆಡ್ಡು. ಮಿಕ್ಕಿ ಜಾಗದಲ್ಲಿ ಮರ ಐತಂತ ಹಂಗೆ ಬಿಟ್ಬಿಟ್ಟವ್ರೆ. ಇನ್ನು ಕೆಲವು ಕಡೆ ಮರ ಕಡ್ದವ್ರೆ, ಇನ್ನು ಕೆಲವು ಕಡೆ ಹಂಗೆ ಬಿಟ್ಟವ್ರೆ. ಸಿಕ್ಕಾಪಟ್ಟೆ ಬಿಸಿಲಿದೆ, ಹೆವಿ ಬೇವ್ರ್ತಾ ಇದ್ದೀನಿ. ಅಷ್ಟಕ್ಕೂ ಇಷ್ಟೊಂದು ಕಷ್ಟಪಟ್ಟು ನಡ್ಕೊಂಡು ಬೇವ್ರ್ಕೊಂಡು ಹೋಗಿ ನೋಡೋ ಅಂಥ ಜಾಗನ ಅದು. ನನಗೂ ಗೊತ್ತಿಲ್ಲ, ಹೋಗ್ಬಿಟ್ಟು ನೋಡಿದಾಗಲೇ ಗೊತ್ತಾಗೋದು. ಸೊ ಗಾಯ್ಸ್, 1.5 ಕಿಲೋಮೀಟ್ರು ಅರ್ಧ ಗಂಟೆ ನಡ್ಕೊ ಬಂದಮೇಲೆ ನಾವು ಬಂದಿರೋದೆ ಈ ಆರೋವಿಲಿನ್ನು. ಸೊ ಇದನ್ನ ನೋಡೋಕೆ ಇಷ್ಟು ದೂರ ಬರೋದು ಯಾಕೋ ಬೇಡ ಅನ್ನಿಸ್ತು. ಆ್ಯಕ್ಚುಲಿ ಅದ್ರೊಳಗಡೆ ಹೋಗ್ಬೋದು, ಅದು ಕಾಣಿಸ್ತಿದೆಯಲ್ಲ, ಅದ್ರೊಳಗಡೆ ಹೋಗ್ಬೋದು. ಅದ್ರೊಳಗಡೆ ಹೋಗ್ಬೇಕಂದ್ರೆ 10 ದಿನಕ್ಕೂ ಮುಂಚೆ ಬುಕ್ಕಿಂಗ್ ಮಾಡಿಬಿಟ್ಟು ಬರಬೇಕು. ಬಿಕಾಸ್ ಅದ್ರೊಳಗಡೆ ಹೋಗಿ ಮೆಡಿಟೇಷನ್ ಮಾಡೋದು ಅಷ್ಟೇ, ಬೇರೆ ಇನ್ನೇನಿಲ್ಲ. ಬಟ್ ಇಷ್ಟು ದೂರ ನಡ್ಕೊಬಂದು ಬರೀ ಇಷ್ಟು ದೂರದಿಂದ ನೋಡೋದಕ್ಕೆ ಅಷ್ಟೇನು ಇದಿಲ್ಲ. ಏನಲ್ಲ ಕ್ಯಾಜಿ ಐಸಾ ಕರ್ದಲ್ಲಿ ಕ್ಯೂಜಿ. ಓಕೆ, ಇದು ಬಂದ್ಬಿಟ್ಟು ಪೋರ್ಚುಗೀಸ್ ಅವರು ಮತ್ತು ಫ್ರೆಂಚ್ ಅವರು ಒಗ್ಗಟ್ಟಾಗಿರೋದಕ್ಕೋಸ್ಕರ ಇದನ್ನು ಕಟ್ಟಿರೋದು. ಬಂದ್ಬಿಟ್ಟು ಅದ್ರೊಳಗಡೆ ಧ್ಯಾನ ಮಾಡಿಕೊಂಡು ಒಗ್ಗಟ್ಟಾಗಿ ಇದ್ಕೊಂಡು ಇಲ್ಲಿಂದ ಹೋಗ್ತಿದ್ರು. ಬಟ್ ನೋಡೋ ಅಂಥದ್ದೇನಿಲ್ಲ. ಇನ್ನು ಏನೇನೋ ಈಗ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ, ಅಗಿತಿದ್ದಾರೆ, ಏನು ಮಾಡ್ತವ್ರೋ. ಇನ್ನು ಚೆನ್ನಾಗಿ ಮಾಡ್ಬೋದು ಬರೋ ದಿನಗಳಲ್ಲಿ. ಬನ್ನಿ ಹೋಗೋಣ ಅಷ್ಟೇ. ಬಟ್ ಒಂದೇ ಸತಿ ಎಲ್ಲ ಕ್ಲಿಯರ್ ಆದ್ಮೇಲೆ ಬಂದಿದ್ರೆ, ಅಂದರೆ ಇದೆಲ್ಲ ಇರೋದೆಲ್ಲ ಮುಗಿಸ್ಕೊಂಡು ಬಂದಿರೆ ಇನ್ನೂ ಚೆನ್ನಾಗಿರೋದೇನೋ. ಒನ್ ಟೈಮ್ ವಾಚ್ ಮೂವಿ. ಹಾಂ, ಒಂದ್ಸತಿ ನೋಡ್ಬೋದು ಅಷ್ಟೇ. ಒಂದ್ಸತಿ ನೋಡೋಕ್ಕೂ 150 ವಿಘ್ನಗಳು. ನಜ್ಜಿ 1.5 ಕಿಲೋಮೀಟ್ರ್ ನಡಿಬೇಕು. ರೆಕಾರ್ಡ್ ಮಾಡ್ತಾ ಇದ್ದೆ ಮತ್ತೆ. ನೋ ಬ್ಯಾಡ್ ವರ್ಡ್ಸ್, ನೋ ಬ್ಯಾಡ್ ವರ್ಡ್ಸ್. ಓಕೆ, ನೋ ಬ್ಯಾಡ್ ವರ್ಡ್ಸ್. ಲತೇಶು ಅಷ್ಟೇ ಎಲ್ಲ ತಗೊಂಡ್ರಾ? ಬರೀ ಇಂಥದ್ದೇ, ಏನು ಸಪೋರ್ಟ್ ಮಾಡಲ್ಲ, ಏನಿಲ್ಲ. ವ್ಲಾಗ್ ಮಾಡೋರಿಗೆ ಈ ತರ ನನ್ನೊಂದು ಕಾಂಟೆಂಟ್ ಕೊಟ್ಬಿಟ್ಟು ಕಾಪಾಡ್ತಾ ಇರೋ. ಕುಡಿಯೋ ನೀವು ರಸಲ್ ಮಾರ್ಕೆಟ್ ಅಲ್ಲಿ ಇದ್ರಾ, ಇಲ್ಲ ಮುಲಾಸಾಬಿ ಸೈಕಲ್ ಶಾಪಲ್ಲಿ ಬ್ಲೋ ಹೊಡಿತಿದ್ರಾ, ಇಲ್ಲ ಪಾಪು ಮಾಡ್ತಿದ್ರಾ, ಇಲ್ಲ ಪಾಪ್ಕಾರ್ನ್ ಮಾಡ್ತಿದ್ರಾ, ಅಲ್ಲ, ಈ ಮಾನ್ಸೂನ್ ಸೀಸನ್ನಲ್ಲಿ ನಾವು ಎಲ್ಲನ ಬೆಟ್ಟ ಗುಡ್ಡ ಇರೋ ಜಾಗಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಮುರುಡೇಶ್ವರಕ್ಕೂ ಬುಕ್ ಮಾಡಿದ್ವಿ ಟಿಕೆಟ್ಸ್ನ. ಬಟ್ ಇನ್ನೇನು ನಾಳೆ ಎಲ್ಲ ಇವತ್ತು ಸಂಜೆ ಹೊರಡಬೇಕು, ಬೆಳಗ್ಗೆ ಟಿಕೆಟ್ ಕ್ಯಾನ್ಸಲ್ ಆಗೋಯ್ತು.
ಸೊ ಕ್ಯಾನ್ಸಲ್ ಆಗಿದ ತಕ್ಷಣ ಇವರು ಪಾಂಡಿಚೇರಿಗೆ ಬುಕ್ ಮಾಡಿಬಿಟ್ಟಿದ್ರು. ಸೊ ಪಾಂಡಿಚೇರಿ ಅಂದರೆ ಪಾಂಡಿಚೇರಿ ಸ್ಟೇಷನ್ಗಲ್ಲ, ಅಲ್ಲಿ ಕೊಡಲೂರು ಜಂಕ್ಷನ್ ಅಂತ ಬರುತ್ತೆ. ಕೊಡಲೂರು ಜಂಕ್ಷನ್ಗೆ ಟ್ರೈನ್ ಟಿಕೆಟ್ಸ್ ಬುಕ್ ಮಾಡಿಬಿಟ್ಟಿದ್ರು. ಅವತ್ತು ನೈಟ್ಗೆ ಸಿಕ್ತು ಟಿಕೆಟ್ಸು, ಹತ್ಕೊಂಡು ಬಂದ್ವಿ. ಇನ್ ಕೇಸ್ ಆ ಟ್ರೈನ್ ಮಿಸ್ ಆಗಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಾವು ಮುರುಡೇಶ್ವರದಲ್ಲಿ ಇರ್ತಾಯಿದ್ವಿ. ಮುರುಡೇಶ್ವರ, ಧರ್ಮಸ್ಥಳ, ಕುಕ್ಕೆ, ಸಕಲೇಶ್ಪುರ ಈ ಕಡೆ ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು. ಬಟ್ ಈಗ ಬಂದಿರೋ ಪಾಂಡಿಚೇರಿಗೆ ಬಂದ್ಬಿಟ್ಟು ವಿತೌಟ್ ಪ್ಲ್ಯಾನ್ ಇಲ್ದೇ ಬಂದಿರೋದು. ಸೊ ನಮಗೇನು ಅಷ್ಟು ಎಂಜಾಯ್ ಮಾಡೋದಕ್ಕೆ ಆಗ್ತಿಲ್ಲ. ಓಕೆನಾ? ಸೊ ಗೈಸ್, ಇಲ್ಲಿಂದ ನಮಗೆ ಫ್ರೀ ವ್ಯಾನ್ ಸಿಕ್ಕಿದೆ, ವ್ಯಾನಲ್ಲಿ ಹೋಗ್ಬೋದು. ಸೊ ಮಾತ್ರ ಮಂದಿರ್ ವ್ಯೂ ಪಾಯಿಂಟಿಂದ ಈ ಕಡೆ ಬರ್ಬೇಕಂದ್ರೆ ಬಗ್ಗಿ ಸರ್ವಿಸಸ್ ಇದೆ. ಇಲ್ಲಿಂದ ಹೋಗ್ಬೇಕಾದ್ರೂ ಇರುತ್ತೆ, ಬಟ್ ನಮಗೆ ಗೊತ್ತಿಲ್ಲದೆ ಸುಮ್ಮನೆ 1 ಕಿಲೋಮೀಟ್ರ್ ನಡ್ಕೊಂಡು ಹೋದ್ವಿ. ಸೊ ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಂಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಹಂಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್, ಸಿ ಯು. ಅಲ್ಲಿಂದ ಮ್ಯಾಂಗ್ರೋವ್ ಫಾರೆಸ್ಟಿಗೆ ಬಂದು ಇನ್ ಕೇಸ್ ನಿಮ್ಗೆ ಏನಾದ್ರು ಶೂಟಿಂಗಲ್ಲಿ ಹುಚ್ಚಿದ್ದಲ್ಲಿ ಅಥವಾ ಫಿಲಮ್ಗಳಲ್ಲಿ ಹುಚ್ಚಿದ್ರೆ